ಒಂದು ವಿಡಿಯೋ ನಾನು ರೀಸೆಂಟಾಗಿ ಮಾಡಾಕಿದ್ದೆ ಬ್ರೋ. ಇನ್ಫ್ಲೂಯೆನ್ಸರ್ ಗೊತ್ತಿರೋ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ ನಿಮಗೆ ಸಪೋರ್ಟ್ ಮಾಡೋ ಮೂವಿಗೆ ನಾನು ಇನ್ಫ್ಲೂಯೆನ್ಸರು ನೆಕ್ಸ್ಟ್ ನಿಮ್ದು ಯಾವ್ದಾದ್ರು ಮೂವಿ ಪ್ರಾಜೆಕ್ಟ್ ಬಂದಾಗ ನಾನು ಸಪೋರ್ಟ್ ಮಾಡ್ತೀನಿ ಅಂದಾಗ ದುಡ್ಡು ಎಷ್ಟು ಕೊಡ್ತೀನಿ ಅಂತ ಕೇಳೋದು ಬ್ರೋ. ಇಲ್ಲಿವರೆಗೂ ಬ್ರೋ ಈ ಸಮುದಾಯಕ್ಕೆ ನಾನು ಪ್ರಮೋಷನ್ ಮಾಡಿದ್ರೆ ಓಪನ್ ಆಗಿ ಹೇಳ್ಕೊಬಿಡ್ತೀನಿ, ಎಷ್ಟೋ ದುಡ್ಡು ತಗೋಬಿಡ್ತೀನಿ ಬ್ರೋ. ಒಂದು ಹೋಗಿ 30 ಸೆಕೆಂಡ್ ಮೀಡಿಯಂ ಮಾಡಿ ಪ್ರಮೋಷನ್ ಮಾಡಿ ತಗೋತೀನಿ, ಕಮರ್ಷಿಯಲ್ ಅಂತ ತಗೋತೀನಿ. ಬಿಕಾಸ್ ಅವ್ರ ಬಿಸ್ನೆಸ್ ಆಗ್ತಾ ಇರುತ್ತೆ, ನಂದು ಬಿಸ್ನೆಸ್ ಆಗ್ತಾ ಇರುತ್ತೆ. ಇಲ್ಲಿ ಒಂದು ಕಮ್ಯುನಿಟಿಗೆ, ಆ ಕಮ್ಯುನಿಟಿಗೆ ಸಪೋರ್ಟ್ ಮಾಡಿ ಎಷ್ಟೋ ಮಂಗಳ ಬ್ರೋ ಗೊತ್ತಿಲ್ದೇನೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರಲ್ಲ ಬ್ರೋ. ಹುಡುಗ ಆಗ್ಬಿಟ್ಬಿಟ್ಟು ಅವರಲ್ಲಿ ಆಗೋ ಪ್ರಾಬ್ಲಮ್ ಇಂದ ಹುಡುಗಿಯಾಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಮಂಗಳಮುಖಿ ಜೊತೆ ಇರಿ, ಚಕ್ಕ 9 ಜೊತೆ ನೀವು ಅವ್ರನ್ನ ಅಕ್ಕ ಅಂತ ಕರೆದಾಗ ಅವ್ರ ಮನಸ್ಸಲ್ಲಿ ಆಗೋ ಖುಷಿನೇ ಬೇರೆ ಇರುತ್ತೆ. ಚಕ್ಕ ಅಂದಾಗ ನಿಮ್ಗೆ ಅಂದ್ಬಿಟ್ರಿ ಹೋಗ್ಬಿಟ್ರಿ, ಅವ್ರ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ ಅವ್ರೇನಾದ್ರು ಬೇಕಂತಾಗಿರ್ತಾರೆ. ಅದೇ ನಿಮ್ಮ ಮನೇಲಿ ಹುಟ್ಟಿರುವಂಥ ಅಕ್ಕ, ನಿಮ್ಮ ಮನೇಲಿ ಒಬ್ಬ ಅಣ್ಣ ಹುಟ್ಟಿರ್ತಾನೆ, ಇಲ್ಲ ತಮ್ಮ ಹುಟ್ಟಿರ್ತಾನೆ, ಅವ್ನು ಬೆಳೀತಾ ಗೊತ್ತಿಲ್ದೇನೆ ಈ ಥರ ಕನ್ವರ್ಟ್ ಆಗ್ತಾರೆ. ರೋಡಲ್ಲಿ ಹೋಗ್ಬೇಕಾದ್ರೆ ನೀವು ಅವ್ರನ್ನ ಚಕ್ಕ ಅಂತ ಕೂಗ್ತೀರಾ? ಕೂಗಲ್ಲ, ಪ್ರೀತಿಯಿಂದ ಅಕ್ಕ ಅಂತ ಕೂಗಿ ಅಷ್ಟನ್ನು ನಾನು ಕೇಳ್ಕೊಳಕ್ಕೆ ಹೋಗೋದು ಬ್ರೋ. ಒಬ್ಬ ಗಂಡಸಿನ ಜೊತೆ ಈ ಥರ ಕುಂದ್ರೋದಕ್ಕೂ ಅವಕಾಶ ಇರಲಿಲ್ಲ, ಮಾತಾಡ್ಸೋದಕ್ಕೂ ಅವಕಾಶ ಇರಲಿಲ್ಲ ಸಿಟಿಗಳಲ್ಲಿ. ನಮ್ಮ ಉತ್ತರ ಭಾಗದಲ್ಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಯಲ್ಲಮ್ಮನ ಭಕ್ತರು, ಹುಲಿಯಮ್ಮನ ಭಕ್ತರು ತುಂಬ ಜನ ಜಾಸ್ತಿ. ಅವರೆಲ್ಲ ನಮಗೆ ಗೌರವ ಕೊಡ್ತಾಯಿದ್ರು. ಆದರೆ ಪೇಟೆಗೆ ಅಂತ ಬಂದಾಗ ಓದಿದಂಥ ಮಕ್ಕಳು ಚುಡಾಯಿಸೋದು, ಗೇಲಿ ಮಾಡೋದು, ಅಂಥ ನೋವುಗಳಲ್ಲೇ ಬದುಕಿರೋರು ನಾವು. ತುಂಬ ನೋವುಗಳನ್ನು, ಸಮಸ್ಯೆಗಳನ್ನು ಎದುರಿಸಿ ಬದುಕಿರೋರು ನಾವು. ಅಲ್ಲಿ ಅವ್ರೇನಾದರೂ ಈ ಸಿನಿಮಾಗೆ ಒಪ್ಕೊಂಡ್ಬಿಟ್ರೆ ಸೀದಾ ಅಲ್ಲಿಂದ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ ಒಂದು ಅರಕೆ ಹೊತ್ಕೊಂಡು ಅವಾಗ ಹೊಸಪೇಟೆಗೆ ಅಮ್ಮನ ಮನೆ ಕಡೆ ಸಾಗಿದ್ದೆ. ಒಂದು ನಾನು ಇದನ್ನು ಓಪನ್ ಆಗಿರ್ತೀನಿ, ಈ ಮೆಜೆಸ್ಟಿಕ್ಗಳಲ್ಲಿ ಅದಕ್ಕೆ ನಿಂತಿರ್ತಾರೆ, ರೋಡಲ್ಲಿ ನಿಂತಿರ್ತಾರೆ, ರೆಡ್ ಲೈಟ್ ನಿಂತಿರ್ತಾರೆ ಅಂತಾರೆ. ಒಂದು ಹೆಣ್ಣು ದೇಹ ಮಾರ್ಕೊಂಡು ಅವಳನ್ನ ಡ್ಯಾಶ್ ಮಾತಾಡ್ತಾರೆ. ಸಾರಿ, ಆಗ್ಬೇಕು ಅಂತಂದ್ರೆ ಕಾರಣ ಇನ್ನೊಂದು ಗಂಡೇ ಆಗಿರ್ತಾನೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರ, ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಸಿನಿಮಾ ತಂಡ ನಮ್ಮೊಟ್ಟಿಗೆ ಇದೆ. ಸಿನಿಮಾದ ಹೆಸರು ಶಿವಲೀಲಾ ಅಂತ ಹೇಳಿ. ನಮ್ಮ ಆತ್ಮೀಯ ಸ್ನೇಹಿತರು ದಿವಾಕರ್ ಇದ್ದಾರೆ. ಸೊ ತಂಡನ ಪರಿಚಯ ಮಾಡ್ಕೊಡ್ತೀನಿ, ನಂತರ ಇದನ್ನ ಅವರೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ನಮಸ್ತೆ 4 ಜನಕ್ಕೂ ಕೂಡ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಸಂದರ್ಶನವನ್ನು ತಾವೇ ಮುಂದುವರಿಸಬೇಕಂತ ಹೇಳಿ ಆಕ್ಚುಲಿ ಇದೊಂಥರ ಡಿಫ್ರೆಂಟ್ ಕಂಟೆಂಟ್ ಮೂವಿ. ಅದ್ರ ಮೊದಲು ಫಸ್ಟ್ ಪರಿಚಯ, ನಾನೊಬ್ಬ ದಿವಾಕರ್ ಆ್ಯಂಡ್ ನಾನೊಬ್ಬ ಇನ್ಫ್ಲೂಯೆನ್ಸರ್ ಆಗಿದ್ದೆ. ಇವಾಗ ನೀವು ಕೊಟ್ಟಿರೋ ಪ್ರೀತಿಯಿಂದ ಒಂದು ಒಳ್ಳೆ ದೇವ್ರ ಮಕ್ಕಳುಗಳ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಚಾನ್ಸಸ್ ಸಿಕ್ತು. ಅದೇ ಆ್ಯಕ್ಚುಲಿ ಶಿವಲೀಲಾ ಅಂತ. ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಎಷ್ಟೋ ಜನ ಮನೆಯಿಂದ ಆಚೆ ಹಾಕ್ಬಿಟ್ಟಿರ್ತೀರ, ಅಂಥವ್ರನ್ನ ನಾವು ದೇವ್ರ ಮಕ್ಳು ಅಂತೀವಿ. ದೇವ್ರಿಗೆ ಸಮಾನ, ಯಾಕಂದರೆ ಅರ್ಧನಾರೀಶ್ವರ. ಹುಡುಗನೂ ಆಗಿರ್ತಾರೆ, ಹುಡುಗಿಯಾಗಿ ಕನ್ವರ್ಟ್ ಆಗ್ತಾರೆ. ಆ್ಯಂಡ್ ನಮಗೆ ಪರಿಚಯ, ನಮ್ಮ ಟೀಮ್ ಪರಿಚಯ ಅಂತಂದರೆ ನಮ್ಮಮ್ಮ. ಆ್ಯಕ್ಚುಲಿ ನಮ್ಮನ್ನು ಮಕ್ಕಳ ಥರ ಮನೆಗೆ ಹೋಯ್ತು ಅಂತಂದರೆ ಊಟ ಮಾಡದೆ ಮಲಗಿಸಲ್ಲ, ಅಷ್ಟು ಪ್ರೀತಿ ಕೊಡ್ತಾರೆ ನಮ್ಮ ಪದ್ಮಶ್ರೀ ಮಂಜಮ್ಮ ಅವರು. ಯಾಕಂತಂದರೆ ಒಂದು ಹಳ್ಳಿಲಿ ಹೋಗ್ಬಿಟ್ಟು ಡೆಲ್ಲಿಲಿ ಹೋಗ್ಬಿಟ್ಟು ಒಂದು ಪದ್ಮಶ್ರೀ ತೊಗೊಳೋದು ಅಂತಂದರೆ ನಾಟ್ ಎ ಈಸಿ ಮ್ಯಾಟರು. ಅಂಥ ಅಮ್ಮ ಜೊತೆ ನಾವು ವರ್ಕ್ ಮಾಡಿದ್ದೀವಿ ಅಂದರೆ ಅದು ನಮಗೆ ತುಂಬ ಅಂದರೆ ತುಂಬ ಖುಷಿ. ನಮ್ಮಮ್ಮ ಪದ್ಮಶ್ರೀ ಮಂಜಮ್ಮ ಅವರು ಆ್ಯಕ್ಚುಲಿ ಸುದ್ದಿ ಮನೆಗೆ ಬಂದಿರೋದಕ್ಕೆ ಧನ್ಯವಾದಗಳು. ತುಂಬ ಧನ್ಯವಾದಗಳು ಸುದ್ದಿ ಮನೆಯ ವೀಕ್ಷಕರಿಗೆ, ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಪೋಷಕರಿಗೆ, ಕಲೆಯನ್ನು ಆಧರಿಸ್ತಕ್ಕಂಥ ಈ ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೂ ಮತ್ತು ಈ ಸಿಬ್ಬಂದಿಗೂ ಮಂಜಮ್ಮ ಜಗತಿಯ ಅನಂತ ನಮಸ್ಕಾರಗಳು. ಆ್ಯಂಡ್ ಇನ್ನೊಂದು ಸಿರ್ಸಿಯ ಹುಡುಗ ಧನುಷ್ ಕುಮಾರ್ ಡಿ ಶೆಟ್ಟಿ ಅಂತ. ಆ್ಯಂಡ್ ಈ ಮೂವಿಲಿ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟಾಗಂತೂ ತುಂಬ ಹೀರೋನೇ, ಬಟ್ ಮೂವಿಲಂತೂ ತುಂಬ ಕೆಟ್ಟ ವಿಲನು ಧನುಷ್ ಕುಮಾರ್ ಡಿ ಶೆಟ್ಟಿ ಅಂತ. ಆ್ಯಂಡ್ ಒಂದು ಮೂವಿ ಅಂತಂದರೆ ಆ ಮೂವಿಗೆ ಜೀವ ತುಂಬೋರು, ತಂದೆ, ಅದನ್ನು ಬೆಳೆಸೋರು, ಅದಕ್ಕೇನೇ ಒಂದು ಪೋಷಣೆ ಕೊಡೋದು ಅಂತಂತಂದರೆ ಅದು ಡೈರೆಕ್ಟರು, ಅದು ಅಶೋಕ್ ಸರ್ ಅನ್ನೋಕ್ಕೆ ಇಷ್ಟಪಡಲ್ಲ, ಅಣ್ಣ ಅಂತೀನಿ. ಯಾಕಂದರೆ ನಮ್ಮನ್ನು ತಮ್ಮನ ಥರ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು, ಈ ಟಾಪಿಕ್ಗಂತ ತೊಗೊಬಂದಾಗ ಫಸ್ಟ್ ಮೀಟಪ್ ಆದಾಗ ಆ ಅಣ್ಣ ಹೇಳಿದ ಮಾತೇ ಒಂದು ಇಷ್ಟ ಆಗ್ಬಿಡ್ತು. ಬಿಕಾಸ್ ನಾನು ಹೋರಾಟ ಮಾಡ್ತೀನಿ, ಜಗಳ ಮಾಡ್ತೀನಿ, ರೋಡಲ್ಲಿ ಕೂತ್ಕೋತೀನಿ. ಎಷ್ಟು ಜನಕ್ಕೆ ಗೊತ್ತಾಗುತ್ತೆ? 100 ಜನಕ್ಕೆ, 200 ಜನಕ್ಕೆ, 1000 ಜನಕ್ಕೆ. ಅದೇ ನಾನು ಇವ್ರ ನೋವುಗಳನ್ನ ಒಂದು ಮೂವಿ ಮಾಡ್ತು ಅಂತಂದರೆ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗುತ್ತೆ, ಇಡೀ ದೇಶಕ್ಕೆ ಗೊತ್ತಾಗುತ್ತೆ, ಇಡೀ ವರ್ಲ್ಡಿಗೆ ಗೊತ್ತಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆ್ಯಕ್ಚುಲಿ ಈ ಮೂವಿಗೆ ಕೈ ಹಾಕಿದ್ದು ಅಶೋಕ್ ಜಯರಾಮ್ ಅವರು. ನಾನೊಂದು ಪ್ರೌಡ್ ಫೀಲ್ ಆಗಿ ಹೇಳ್ತೀನಿ, ಒಂದೇ ಮೂವಿಲಿ 300ಕ್ಕೂ ಹೆಚ್ಚು ಟ್ರಾನ್ಸ್ಜೆಂಡರ್ನ ಆ್ಯಕ್ಟ್ ಮಾಡಿರುವಂಥ ಏಕೈಕ ಮೂವಿ ಕನ್ನಡ ಮೂವಿ ಅದು ಶಿವಲೀಲಾ ಅಂತ ಹೇಳ್ತೀನಿ. ಅದು ಮಾಡ್ತಾರೆ. ಡೈರೆಕ್ಟರ್ಗೆ ಸ್ವಾಗತ. ಅಮ್ಮ, ಇದು ಈ ಥರದೊಂದು ಕಾನ್ಸೆಪ್ಟು, ಕಂಟೆಂಟು ಇದುವರೆಗೂ ಯಾರು ಕೂಡ ಟಚ್ ಮಾಡಿಲ್ಲ. ಆ ಥರದೊಂದು ವಿಷಯನ ಡೈರೆಕ್ಟ್ರು ಕೈಗೆತ್ಕೊಂಡು ಇವತ್ತು ಸಿನಿಮಾ ರೂಪದಲ್ಲಿ ಸಿನಿಮಾ ಬಂದಿದೆ. ಮೊದಲನೇದಾಗಿ ನೀವೇನು ಹೇಳ್ತೀರಮ್ಮ? ನನಗೆ ತುಂಬ ಖುಷಿ ಇದೆ. ಈ ಸಿನಿಮಾ ಮುಗಿದಿರೋದು ಒಂದು ದೊಡ್ಡ ತೃಪ್ತಿ ಇದೆ.
ಯಾಕಂದರೆ ನಾವುಗಳು ನಮ್ಮ ಏಜಿನವರು ನನಗಿಂತ ದೊಡ್ಡವರು ತುಂಬ ಕಷ್ಟಗಳನ್ನು ಪಟ್ಟಿದ್ದಾರೆ, ತುಂಬ ಕಷ್ಟಗಳನ್ನು. ಒಬ್ಬ ಗಂಡಸಿನ ಜೊತೆ ಈ ಥರ ಕುಂದ್ರೋದಕ್ಕೂ ಅವಕಾಶ ಇರಲಿಲ್ಲ, ಮಾತಾಡ್ಸೋದಕ್ಕೂ ಅವಕಾಶ ಇರಲಿಲ್ಲ ಸಿಟಿಗಳಲ್ಲಿ. ನಮ್ಮ ಉತ್ತರ ಭಾಗದಲ್ಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಯಲ್ಲಮ್ಮನ ಭಕ್ತರು, ಹುಲಿಯಮ್ಮನ ಭಕ್ತರು ತುಂಬ ಜನ ಜಾಸ್ತಿ. ಅವರೆಲ್ಲ ನಮಗೆ ಗೌರವ ಕೊಡ್ತಾಯಿದ್ರು. ಆದರೆ ಪೇಟೆಗೆ ಅಂತ ಬಂದಾಗ ಓದಿದಂಥ ಮಕ್ಕಳು ಚೂಡಾಯಿಸೋದು, ಗೇಲಿ ಮಾಡೋದು, ಅಂಥ ನೋವುಗಳಲ್ಲೇ ಬದುಕಿರೋರು ನಾವು. ತುಂಬ ನೋವುಗಳನ್ನು, ಸಮಸ್ಯೆಗಳನ್ನು ಎದುರಿಸಿ ಬದುಕಿರೋರು ನಾವು. ನನಗೆ ಅಶೋಕು ಮತ್ತು ಆಮೇಲೆ ನನ್ನ ಸಮುದಾಯದವರು ಒಂದು 4-5 ಜನ ಒಂದಿನ ನಮ್ಮ ಮನೆಗೆ ಬಂದಿದ್ದರು. ಅಲ್ಲೊಬ್ಬ ಹುಡುಗ ಇದ್ದಾನೆ ಕನಕ ಅಂತ, ಅವನು ಇವರು ಜೊತೆಗಿರ್ತಕ್ಕಂಥ ನಮ್ಮವ್ರ ಜೊತೆ ಮಾತಾಡಿ, ಅಕ್ಕ ನಾನು ನಿಮಗೆ ಸಪೋರ್ಟ್ ನಿಲ್ತೀನಿ ಅಂತಂದಾಗ ಆಯ್ತಪ್ಪ ಅಂತಂದು ಅವನ ಜೊತೆ ಮಾತಾಡಿ, ಆಮೇಲೆ ಅಶೋಕ್ ಅವರವರನ್ನು ಕೇಳಿದ್ದಾರೆ, ಇಂಥ ಪಾತ್ರಕ್ಕೆ ನಮಗೆ ಒಬ್ಬರು ಬೇಕು ಅಂದಾಗ ಇವ್ರಿಗೆ ಆಲ್ರೆಡಿ ಗೊತ್ತು ಅವಾಗ ಮಂಜಮ್ಮವ್ರನ್ನ ಭೇಟಿಯಾಗಬೇಕು ಅಂದಾಗ ಆಯಿತು ಬರ್ರಿ ಅಣ್ಣ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದು ಇವ್ರನ್ನ ಕರ್ಕೊಂಡು ಅವ್ರನ್ನ. ಬಟ್ ಏನಂದರೆ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗೆ ಅರ್ಕೆ ಹೊತ್ಕೊಂಡು ಹೋಗಿದ್ದೆ. ಯಾಕಂದರೆ ಅಮ್ಮ ಒಂದು ಆ ವ್ಯಕ್ತಿ ಅಂದರೆ ಅದು ಒಂಥರ ನಮಗೆಲ್ಲ ಒಂಥರ ಭಯ ಆಗಿರ್ಬೋದು, ಒಂಥರ ಗೌರವ ವ್ಯಕ್ತಿ ನಾವು. ಆಮೇಲೆ ಇನ್ನೊಂದು ಮಿಡಿಲ್ ಕ್ಲಾಸಿಂದ ಬಂದಂಥ ವ್ಯಕ್ತಿ ಕೂಡ ಅಲ್ಲ, ಒಂದು ಪುವರ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಇದು ನನ್ನ ಬ್ಯಾಕ್ಗ್ರೌಂಡೇ ಕಂಪ್ಲೀಟ್ ಪುವರ್ ಬ್ಯಾಕ್ಗ್ರೌಂಡಿಂದ. ಸೊ ಅಮ್ಮನ್ನ ಮಾತಾಡಿಸ್ಬೇಕು, ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರ ಯಾವ ಥರ. ಆಮೇಲೆ ಪದ್ಮಶ್ರೀ ಪುರಸ್ಕೃತರು. ಆಮೇಲೆ ಏನಾದರೂ ಇಲ್ಲ ಅಂತ ಅಂದ್ಬಿಟ್ರೆ ಅದಕ್ಕೆ ಆ ಒಂದು ಬೈಕೆ ನಾನೇನು ಮಾಡ್ಬಿಟ್ಟಿದೆ, ಅಮ್ಮನ ಮನೆಗೆ ಹೋಗ್ತೀನಿ ನಾನು, ಅಲ್ಲಿ ಅವ್ರು ಏನಾದರೂ ಈ ಸಿನಿಮಾಗೆ ಒಪ್ಕೊಂಡ್ಬಿಟ್ರೆ ಸೀದಾ ಅಲ್ಲಿಂದ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ ಒಂದು ಅರ್ಕೆ ಹೊತ್ಕೊಂಡು ಅವಾಗ ಹೊಸಪೇಟೆಗೆ ಅಮ್ಮನ ಮನೆ ಕಡೆ ಸಾಗಿದ್ದೆ. ಅಲ್ಲಿ ಹೋದಾಗ ಅಷ್ಟೇ ಕೂತ್ಕೊಂಡು ಒಂದು ಸ್ವಲ್ಪ ಭಯ ಅವ್ರು ಏನಂತಾರೆ, ಒಪ್ಕೋತಾರ, ಹಂಗೆ ಹಿಂಗೆ ಅಂತ ಕತೆ ಕೇಳ್ತಾ ಇದ್ದಂಗೆ. ಆಮೇಲೆ ಒಂದಷ್ಟು ಲೈಟಾಗಿ ನಾನು ಒಂದೆರಡು ಸೀನ್ ಅಷ್ಟು ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ. ಅಷ್ಟಕ್ಕೆ ಅವರು ತುಂಬ ಭಾವುಕರಾಗ್ಬಿಟ್ಟು ಏನಂತಾರೆ ಅಂದರೆ, ನನ್ನ ಸಮುದಾಯಕ್ಕೆ ಏನಾದರೂ ಒಂದು ಒಳ್ಳೇದಾಗುತ್ತೆ ಅಂತ ಅಂದರೆ ನಾನು 100% ನನ್ನ ಒಂದು ಕಂಪ್ಲೀಟ್ ನಾನು ಇದಕ್ಕೆ ಡೆಡಿಕೇಶನ್ ಮಾಡ್ತೀನಿ ಅಂತ ಅಮ್ಮ ಹೇಳ್ತಾರೆ. ಇದೇ ರೀತಿ ನಮಗೆ ದಚ್ಚುನು ಅಷ್ಟೇ, ನಾನು ಅಪ್ರೋಚ್ ಮಾಡೋಕ್ಕೆ ಹೋಗ್ತೀನಿ. ಅಪ್ರೋಚ್ ಮಾಡೋಕ್ಕೆ ಹೋದಾಗ ಒಂದೇ ಮಾತು ಹೇಳ್ತಾನೆ, ಅಣ್ಣ ಸರ್ ಏನೋ ಒಂದು ಸೋಷಲ್ ವರ್ಕು ಈ ಥರ ಮಾಡಿದೆ. ಆಲ್ರೆಡಿ ನಿಮಗೆಲ್ಲ ಗೊತ್ತು, ಅವರು ನಾಯಿಗೆ ಬೆಲ್ಟ್ ಹಾಕೋದು, ಆಮೇಲೆ ಚಳಿದಲ್ಲಿ ಮಲಗಿದ್ರೆ ಒಂದಷ್ಟು ಜನ ಈ ಫ್ಲೈವರ್ಸ್ ಕೆಳಗಡೆ ಫುಟ್ಪಾತಲ್ಲೆಲ್ಲ ಮಲಗಿರೋರಿಗೆ ಬೆಡ್ಶೀಟ್ಗಳು ಕೊಡುವಂಥದ್ದು, ಊಟಗಳು ಕೊಡುವಂಥದ್ದು ಒಂದಷ್ಟು. ಮತ್ತು ಬರೀ ಇಷ್ಟು ಮಾತ್ರ ಅಲ್ಲ, ಅಷ್ಟು ಮಾಡಿಬಿಟ್ರೆ ಮಾತ್ರ ಎಲ್ಲರೂ ಮಾಡ್ತಾರೆ ಆ ಕೆಲಸ, ಎಲ್ಲರೂ ಮಾಡ್ತಾರೆ. ಆದರೆ ಅವನ ಜೊತೆ ಇರೋ ಹುಡುಗರಿಗೆಲ್ಲರಿಗೂ ಆ ಕೆಲಸ ಮಾಡಿಸ್ತಾನೆ. ಆಮೇಲೆ ಆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಹೋಗೋದು ಬರೋದು ಖರ್ಚು ನಾನು ಕಣ್ಣೆದುರುಗಡೆ ನೋಡಿದ್ದೀನಿ. ಈಗ ನಾಯಿಗೆ ಬೆಲ್ಟ್ಗೆ ಎಷ್ಟೋ ಜನ ಕೇಳ್ತಾರಲ್ವ, ನಾಯಿ ಬೆಲ್ಟ್ ಕೊಡೋದ್ರ ಜೊತೆಗೆ ಅವರು ಆ ಓಡಾಟ ಇದು ಮಾಡೋ ಅಂಥದ್ದು ಏನೇನು ಟ್ರಾವೆಲಿಂಗ್ ಆ ಎಕ್ಸ್ಪೆನ್ಸ್ ಕೂಡ ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಿ, ನಾನೇ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಅವ್ರಿಗೆ ದುಡ್ಡು ಕೊಡ್ತಾನೆ, ದುಡ್ಡು ಕೊಟ್ಬಿಟ್ಟು ಇಲ್ಲಿ ನಿಮ್ಮ ಸುತ್ತಮುತ್ತ ಇರೋವಂಥ ಒಂದು ಆ ಥರ ಒಂದು ಒಳ್ಳೆ ಮನಸ್ಸಿರೋವಂಥ ಒಬ್ಬ ವ್ಯಕ್ತಿ. ಸೊ ಅವರು ಕೂಡ ಏನಂತಾರೆ, ನನಗೆ ಈ ಸಮುದಾಯಕ್ಕೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅಂದರೆ 100% ನಾನು ಕೂಡ ವಿತೌಟ್ ಎಕ್ಸ್ಪೆಕ್ಟೇಷನ್, ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ ಸಿನಿಮಾಗೆ ಬರ್ತಾರೆ. ಸೊ ನಾನು ಮೊದಲನೇದಾಗೆ ಹೇಳಬೇಕು ಅಂದರೆ ಅಮ್ಮನಿಗೆ ಮೂವಿ ಮಾಡ್ತಿದ್ವಿ ಅಂತಂದಾಗ ಏನು ಗುರು ಸರಿಯಾಗಿ ದುಡ್ಡು ಕೊಡ್ತಾವ್ರ ಅನ್ಸುತ್ತೆ, ಹೆವಿ ಪ್ರಮೋಷನ್ ಮಾಡ್ತಿದ್ಯಾ ಮೂವಿ ಬಗ್ಗೆ, ಸರಿಯಾಗಿ ದುಡ್ಡು ಬರ್ತೈತಲ್ಲ ನಿನಗೆ, ನನಗೆ ಹೆಂಗ ಅನಿಸ್ಬಿಡ್ತು ಗೊತ್ತಾ, ಚೀಪ್ ಅನ್ಸ್ಬಿಡ್ತು ಬ್ರೋ. ಇಲ್ಲಿವರೆಗೂ ಬ್ರೋ ಈ ಸಮುದಾಯಕ್ಕೆ ನಾನು ಪ್ರಮೋಷನ್ ಮಾಡಿದ್ರೆ ಓಪನ್ ಆಗಿ ಹೇಳ್ಕೊಬಿಡ್ತೀನಿ, ಎಷ್ಟೋ ದುಡ್ಡು ತಗೋಬಿಡ್ತೀನಿ ಬ್ರೋ. ಒಂದು ಹೋಗಿ 30 ಸೆಕೆಂಡ್ ಮೀಡಿಯಂ ಮಾಡಿ ಪ್ರಮೋಷನ್ ಮಾಡಿ ತಗೋತೀನಿ, ಕಮರ್ಷಿಯಲ್ ಅಂತ ತಗೋತೀರಿ, ಬಿಕಾಸ್ ಅವ್ರ ಬಿಸ್ನೆಸ್ ಆಗ್ತಾ ಇರುತ್ತೆ, ನಂದು ಬಿಸ್ನೆಸ್ ಆಗ್ತಾ ಇರುತ್ತೆ. ಇಲ್ಲಿ ಒಂದು ಕಮ್ಯುನಿಟಿಗೆ, ಆ ಕಮ್ಯುನಿಟಿಗೆ ಸಪೋರ್ಟ್ ಮಾಡಿ ಎಷ್ಟೋ ಮಂಗಳ ಬ್ರೋ, ಗೊತ್ತಿಲ್ದೇನೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರಲ್ಲ ಬ್ರೋ. ಹುಡುಗ ಆಗ್ಬಿಟ್ಬಿಟ್ಟು ಅವರಲ್ಲಿ ಆಗೋ ಪ್ರಾಬ್ಲಮ್ ಇಂದ ಹುಡುಗಿಯಾಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಇಂಥ ಒಂದಕ್ಕೊಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ಳೋದು ಬ್ರೋ. ಒಂದು ವಿಡಿಯೋ ನಾನು ರೀಸೆಂಟಾಗಿ ಮಾಡಾಕಿದ್ದೆ ಬ್ರೋ, ಇನ್ಫ್ಲೂಯೆನ್ಸರ್ ಗೊತ್ತಿರೋ ದೊಡ್ಡ ಇನ್ಫ್ಲೂಯೆನ್ಸರ್ ನಿಮಗೆ ಸಪೋರ್ಟ್ ಮಾಡೋ ಮೂವಿಗೆ ನಾನು ಇನ್ಫ್ಲೂಯೆನ್ಸರು, ನೆಕ್ಸ್ಟ್ ನಿಮ್ದು ಯಾವ್ದಾದ್ರು ಮೂವಿ ಪ್ರಾಜೆಕ್ಟ್ ಬಂದಾಗ ನಾನು ಸಪೋರ್ಟ್ ಮಾಡ್ತೀನಿ ಅಂದಾಗ ದುಡ್ಡು ಎಷ್ಟು ಕೊಡ್ತೀನಿ ಅಂತ ಕೇಳೋದು ಬ್ರೋ. ಬೇರೆ ಅಲ್ಲ ಬೇಡ, ನಿಜ ಅಮ್ಮ ಜೊತೆ ವೀಡಿಯೋ ಮಾಡಾಕಿದ್ದೀನಿ. ಆ ವಿಡಿಯೋ ಮಾಡಾಕ್ತೆ ನಂಗೆ ದೊಡ್ಡ ಇನ್ಫ್ಲೂಯೆನ್ಸರ್ ಯಾರು ಸಪೋರ್ಟ್ ಮಾಡ್ತಿಲ್ಲ, ಪ್ಲೀಸ್ ಯಾರಾದರೂ ಆಡಿಯನ್ಸ್ ಅವಾಗ ಸಪೋರ್ಟ್ ಮಾಡಿ ಅಂತ ವೀಡಿಯೋ ಮಾಡಾಕ್ದಾಗ 2,500-3,000 ಜನ ವೀಡಿಯೋ ಮಾಡಿ ಪೋಸ್ಟ್ ಮಾಡೋರೆ. ಶಿವಲೀಲಾ ಮೂವಿ ಬರ್ತಾ ಇದೆ, ಸಪೋರ್ಟ್ ಮಾಡಿ ಅಂತ. ಆ್ಯಂಡ್ ಇದರಲ್ಲಿ ಗೊತ್ತಿರೋ ಇನ್ಫ್ಲೂಯೆನ್ಸರೇ ಇಲ್ಲ ಬ್ರೋ. ನನಗೆ ಸ್ವಲ್ಪ ಬೈ ಫ್ರೆಂಡ್ಸ್ಗಳು ಅವ್ರು ಯಾರು ನಾನು ಕೇಳೇ ಇಲ್ಲ, ಅವ್ರು ವೀಡಿಯೋ ಮಾಡಾಕಿದ್ದಾರೆ. ಎಷ್ಟು ಜನ ವೀಡಿಯೋ ಮಾಡಾಕಿದ್ದಾರೆ ಅಂತಂದರೆ ದೇವರಣೆಗೂ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹಾಕ್ತಿದ್ದಾರೆ. ಇನ್ನೊಂದು, ನೀವು ನನ್ನ ಜೊತೆ ಇರೋದಲ್ಲ, ಈ ಥರ ತಾಯಂದಿರ ಜೊತೆ ಇರಿ, ಮಂಗಳಮುಖಿ ಜೊತೆ ಇರಿ, ಚಕ್ಕ 9 ಅನ್ನೋರ ಜೊತೆ ನೀವು ಅವ್ರನ್ನ ಅಕ್ಕ ಅಂತ ಕರೆದಾಗ ಅವ್ರ ಮನಸ್ಸಲ್ಲಾಗೋ ಖುಷಿನೇ ಬೇರೆ ಇರುತ್ತೆ.
ಚೆಕ್ಕ ಅಂದಾಗ ನಿಮ್ಗೆ ಅಂದ್ಬಿಟ್ರಿ ಹೋಗ್ಬಿಟ್ರಿ, ಅವ್ರ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ, ಅವ್ರೇನಾದ್ರು ಬೇಕಂತ ಆಗಿರ್ತಾರೆ. ಅದೇ ನಿಮ್ಮ ಮನೇಲಿ ಹುಟ್ಟಿರುವಂಥ ಅಕ್ಕ, ನಿಮ್ಮ ಮನೇಲಿ ಒಬ್ಬ ಅಣ್ಣ ಹುಟ್ಟಿರ್ತಾನೆ, ಇಲ್ಲ ತಮ್ಮ ಹುಟ್ಟಿರ್ತಾನೆ, ಅವ್ನು ಬೆಳೀತಾ ಗೊತ್ತಿಲ್ಲದೇ ಈ ಥರ ಕನ್ವರ್ಟ್ ಆಗ್ತಾರೆ. ರೋಡಲ್ಲಿ ಹೋಗ್ಬೇಕಾದ್ರೆ ನೀವು ಅವ್ರನ್ನ ಚೆಕ್ಕ ಅಂತ ಕೂಗ್ತೀರಾ? ಕೂಗಲ್ಲ, ಪ್ರೀತಿಯಿಂದ ಅಕ್ಕ ಅಂತ ಕೂಗಿ. ಅಷ್ಟನ್ನೇ ನಾನು ಕೇಳ್ಕೊಳಕ್ಕೆ ಹೋಗೋದು ಬ್ರೋ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದೀನಲ್ಲ ಬ್ರೋ, ಒಂದೇ ಟೈಮು 60 ಜನ 70 ಜನ 80 ಜನ 100 ಜನ. ಮೊನ್ನೆ ಒಂದು ಈವೆಂಟ್ ಇತ್ತು ಬ್ರೋ, ಸೌಮ್ಯಮ್ಮ ಅಂತ ಇದ್ದಾರೆ, ಅಮ್ಮ ಕೂಗಿದ್ರು, ಹೋಗಿದ್ರು ಈವೆಂಟಲ್ಲಿ 400-500 ಜನ ಒಂದೇ ಇದರಲ್ಲಿ ಸಿಕ್ಕಿದ್ರು ನಮ್ಮ ಮಂಗಳಮುಖಿರು. ಎಲ್ಲರೂ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು ಗೊತ್ತಾ ಬ್ರೋ. ಅವ್ರಿಗೂ ನಿಜವಾಗೂ ಬ್ರೋ, ಯಾವಾಗ ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ, ಈ ಮೆಜೆಸ್ಟಿಕ್ಗಳಲ್ಲಿ ಅದಕ್ಕೆ ನಿಂತಿರ್ತಾರೆ, ರೋಡಲ್ಲಿ ನಿಂತಿರ್ತಾರೆ, ರೆಡ್ ಲೈಟ್ ನಿಂತಿರ್ತಾರೆ ಅಂತಾರೆ. ಒಂದು ಹೆಣ್ಣು ದೇಹ ಮಾರ್ಕೊಂಡು ಅವಳನ್ನ ಡ್ಯಾಶ್ ಸೂಳೆ ಅಂತ ಮಾತಾಡ್ತಾರೆ. ಸಾರಿ, ಆಗಬೇಕು ಅಂತಂದರೆ ಕಾರಣ ಇನ್ನೊಂದು ಗಂಡೇ ಆಗಿರ್ತಾನೆ. ನೀನು ಹುಡುಗ ಹೋಗಿಲ್ದೇನೆ ಇದ್ದಿದ್ರೆ ನೀನು ಹೋಗ್ಬೇಡ ಗುರು, ಅವ್ರ್ಯಾಕೆ ಗುರು ನಿಂತ್ಕೋತಾರೆ ರೋಡಲ್ಲಿ? ನೀನು ಮೆಜೆಸ್ಟಿಕಲ್ಲಿ ಅವ್ರು ನಿಂತವ್ರೆ, ನೀನೇನಕ್ಕೆ ಹೋಗ್ತೀಯ? ನೀನೇನಕ್ಕೆ ಹೋಗ್ತೀಯಾ? ನಿನ್ನ ಇದನ್ನು ತಿಳಿಸ್ಕೊಳಕ್ಕೆ ಹೋಗಿರ್ತೀಯ. ಅವ್ರನ್ನೇ ಕೆಟ್ಟದಾಗಿ ನೋಡ್ತು ಅಂತಂದರೆ ಕಾರಣ ಯಾರಾಗಿರ್ತಾರೆ? ಹುಡುಗರಾಗಿರ್ತಾರಲ್ವ ಅಲ್ಲಿ. ನಾನೊಬ್ಬ ಹುಡುಗ ನಾನು ಒಪ್ಕೋತೀನಿ, ಒಂದು ಹುಡುಗಿ ಅವಳು ಕೆಟ್ಟವಳಾಗೋದಕ್ಕೆ ಕೆಟ್ಟವಾಗಿ ನಿಂತ್ಕೊಳ್ಳೋದಕ್ಕೆ ಕಾರಣ ಒಬ್ಬ ಹುಡುಗ ಆಗಿರ್ತಾನೆ. ನನಗಿದನ್ನು ಯಾವಾಗ ನನಗೆ ಕ್ವಶನ್ ಒಬ್ರು ನನಗೆ, ಯಾಕಂದರೆ ಇವರು ದಂಧೆ ಮಾಡ್ತಿದ್ದಾರೆ, ನಿಂತ್ಕೊಂಡಿದ್ದಾರೆ, ರೋಡಲ್ಲಿ ನಿಂತ್ಕೊಂಡಿದ್ದಾರೆ, ಅಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಯಾರು? ನೀನು ಹುಡುಗ ಏನಕ್ಕೆ ಹೋಗ್ತೀಯ? ನೀನು ಅಲ್ಲಿಗೆ ಹೋಗ್ಬೇಡ, ನೀನು ಪಾಳೆ ನೀನು ಕೆಲಸ ಮಾಡಿ. ನೀನು ಎಲ್ಲ ಅವರೊಬ್ಬರನ್ನೇ ಬ್ಲೇಮ್ ಮಾಡಿ. ಇನ್ನೊಂದು ಇದರಲ್ಲಿ ಅಮ್ಮ ಎಲ್ಲಿದ್ದಾರೆ, ಇಲ್ಲ ಕೆಟ್ಟದಾಗ ಮಾತಾಡ್ಬಿಡ್ತಿದ್ದೆ. ಯಾಕಂತಂದರೆ ಒಂದು ಇವಾಗ ನಾರ್ಮಲ್ ಆಗಿ ಬೆಳೆದಿರ್ತಾರೆ ಬ್ರೋ, ಅಕ್ಕಪಕ್ಕ ಇರ್ತಾರೆ. ನಮ್ಮ ಸಮಾಜ ಹೆಂಗೆ ತಗೊಬಿಟ್ಟೈತೆ, ಒಬ್ಬ ಹುಡುಗ ಬೆಂಗಳೂರಲ್ಲೇ ಬ್ರೋ, ಒಂದು ಮನೆ ಇರುತ್ತೆ, ಪಕ್ಕದ ಮನೆ ಖಾಲಿ ಇರುತ್ತೆ, ಮಂಗಳಮುಖಿಗಳ ಮನೆ ಕೊಡಲ್ಲ. ನೀನು ಅವರವರೇ ನಾನು ಮನೇಲಿ ಇರಲ್ಲ, ಮನೆ ಖಾಲಿ ಮಾಡ್ತಾರೆ, ಎಲ್ಲ ಪಕ್ಕದಲ್ಲಿ ಓನರೇ ಕೊಡಲ್ಲ ಮನೇನ. ಕೆಲಸ ಒಂದು ಆಫೀಸಲ್ಲಿ ಇರುತ್ತೆ, ನೀನು ಒಂದು 50 ಜನ ವರ್ಕ್ ಮಾಡ್ತಿರ್ತಾರೆ, ಒಬ್ಬ ಮಂಗಳಮುಖಿ ಅಲ್ಲಿ ಜಾಯ್ನ್ ಆಗ್ಬಿಡ್ತು ಅಂದರೆ ಅವಳೊಬ್ಬಳನ್ನ ಇವಳು ಬೇರೆ ಬಂದು ಜಾಯ್ನ್ ಆಗೋಳೆ, ಅವಳಲ್ಲಿ ಕೂತ್ಕೊಂಡ್ರೆ ಈ ಕಡೆ ಎದ್ದು ಬರೋದು. ಇದೆಲ್ಲ ನೋಡಿದೆ ಬ್ರೋ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗಲಿ ಅಂತ ಮಾಡಿರೋಂಥ ಮೂವಿ ಬ್ರೋ ಇದು. ಲಾಸ್ಟಲ್ಲಿ ಒಂದು ಕ್ವಶನ್ ಕೇಳಿ ಒಂದು 20 ನಿಮಿಷ 25-30 ನಿಮಿಷದವರೆಗೂ ಕ್ಲೈಮ್ಯಾಕ್ಸ್ ಇದೆ ಬ್ರೋ. 30 ನಿಮಿಷ ಬರೀ ಕ್ವಶನೇ ಕೇಳೋದು. ಆ ಕ್ವಶನ್ಗೆ ನಿನ್ನ ಹತ್ರ ಏನಾದ್ರು ಆನ್ಸರ್ ಇದ್ಬಿಟ್ರೆ, ನಮ್ಮ ತಾಯಣ್ಣ ನೀನು ಯಾವತ್ತೂ ಅವ್ರನ್ನ ಚೆಕ್ಕ ಅಂತ ಕೂಗಲ್ಲ.